ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕೈಯಲ್ಲಿ ಫೋನ್ ಹಿಡಿದುಕೊಂಡೇ ಶೌಚಾಲಯದೊಳಗೆ ಹೋಗ್ಬಿಡ್ತಾರೆ. ಹೀಗೆ ಹೋದವರು ಕಮೋಡ್ನಲ್ಲಿ ಕುಳಿತು ಸಂದೇಶಗಳನ್ನು ಅಥವಾ ಸಾಮಾಜಿಕ ಜಾಲತಾಣ ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ಇಲ್ಲವೇ ಶಾರ್ಟ್ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಇನ್ನು ಕೆಲವರು ಫೋನ್ ಮಾಡಿ ಹರಟೆ ಹೊಡಿತಾ ಇರ್ತಾರೆ. ಇವುಗಳನ್ನು ಮಾಡ್ತಾ ಎಷ್ಟು ಸಮಯ ಕಳೆದು ಹೋಗಿದೆ ಎಂಬುದು ಗಮನಿಸುವುದೇ ಇಲ್ಲ. ಹಾಗಾದರೆ ಶೌಚಾಲಯದಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳೋದ್ರಿಂದ ಏನಾಗುತ್ತದೆ, ಅದರಲ್ಲಿ ನೀವು ಎಷ್ಟು ಹೊತ್ತು ಕುಳಿತುಕೊಳ್ಳಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಸಾಮಾನ್ಯವಾಗಿ ಬಾತ್ರೂಮ್ ಕಮೋಡ್ಗಳ ಮೇಲೆ ದೀರ್ಘಕಾಲ ಕುಳಿತಾಗ ನಮ್ಮ ಪೃಷ್ಠಗಳು ಹಿಸುಕಿಕೊಳ್ಳುತ್ತವೆ, ಗುದದ್ವಾರ ಮತ್ತಷ್ಟು ಕೆಳಗಿಳಿಯುತ್ತದೆ. ಇದು ಗುದನಾಳದ ಮೇಲೆ ಒತ್ತಡ ಹೆಚ್ಚಿಸುತ್ತದೆ. ಇದು ಅತ್ಯಂತ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶ. ಪ್ರತಿಯೊಂದು ಶೌಚಾಲಯದಲ್ಲೂ ಸ್ಮಾಲೋನೆಲ್ಲಾ ಮತ್ತು ಈ ಕೊಲಿಯಂತ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಇವು ಹೊಟ್ಟೆ ನೋವು ಮತ್ತು ಮೂತ್ರನಾಳದ ಸೋಂಕಿನಂತ ಸಮಸ್ಯೆಗಳು ಉಂಟು ಮಾಡಬಹುದು. ಹೌದು, ಕೆಲವರು ಶೌಚಾಲಯಕ್ಕೆ ಹೋದ ನಂತರ ಕೈ ತೊಳೆಯುವುದನ್ನು ಮರೆತೇ ಬಿಡ್ತಾರೆ. ಇನ್ನು ಕೆಲವರು ಅದರ ಬಗ್ಗೆ ಯೋಚಿಸದೆ ಆಹಾರವು ಕೂಡ ಸೇವನೆ ಮಾಡ್ತಾರೆ. ನೀವು ಕೈ ತೊಳೆದರೂ ಸಹ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸೂಕ್ಷ್ಮಜೀವಿಗಳು ಉಳಿದೇ ಇರುತ್ತವೆ. ಹೀಗಾಗಿ ನಾವು ಸೇವಿಸುವ ಆಹಾರದ ಜೊತೆಗೆ ಬ್ಯಾಕ್ಟೀರಿಯಾಗಳು ಉದರ ಪ್ರವೇಶಿಸಬಹುದು.